Hello everyone. In today's class, we need to study about linear differential equation of first order. In previous classes, we have discussed about the homogeneous, finding the solution for homogeneous, non-homogeneous, exact and non-exact differential equation. Here, from today's class, we need to study about finding the solution of a linear differential equation of first order. So, a differential equation is said to be linear if the dependent variable does not appear either in the radical sign, as you know. A linear differential equation in which the dependent variable and its differential coefficient occur only in the first degree and are not multiplied together. The standard form of linear differential equation of first order is dy by dx plus p into y equal to q. This form. Here p and q are f of x only, where x is the independent variable and y is dependent variable. Here the given equation, the basic format m dx plus n dy equal to 0 can be reduced to m plus n into dy by dx equal to 0, or rearranging n into dy by dx plus m equal to 0. ಈ ಇಕ್ವೇಶನ್ ಅನ್ನ ನಾವು ಯಾವಾಗ ಲೀನಿಯರ್ ಇಕ್ವೇಶನ್ ಅಂತ ಕರಿತೀವಿ ಅಂದರೆ, ಇದು ಕೂಡ ಫಂಕ್ಷನ್ ಆಫ್ ಎಕ್ಸ್ ಮತ್ತು ವೈಯ ಕಂಪೋಸಿಷನ್ ಆಗಿರಬೇಕು. ಅದು ಹೇಗಿರಬೇಕು ಅಂತಂದರೆ, ಎಫ್ ಫಂಕ್ಷನ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಫಂಕ್ಷನ್ ಆಫ್ ಎಕ್ಸ್, ಆ್ಯಂಡ್ ದಿಸ್ ವ್ಯಾಲ್ಯೂ ಆಫ್ ಎನ್ ಶುಡ್ ಬಿ ದ ಫಂಕ್ಷನ್ ಆಫ್ ಎಕ್ಸ್ ಓನ್ಲಿ. ಸೊ ಈ ಥರ ಇತ್ತು ಅಂತಂದರೆ ನಾವು ಅದನ್ನು ಏನಂತ ಕರಿತೀವಿ? ಲೀನಿಯರ್ ಇಕ್ವೇಶನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಲೀನಿಯರ್ ಇಕ್ವೇಶನ್ನನ್ನು ಸಾಲ್ವ್ ಮಾಡೋದು ಹೇಗೆ? ದಟ್ ವಿ ವಿಲ್ ಸ್ಟಡಿ. ಸೊ ಮೆಥಡ್ ಆಫ್ ಸಾಲ್ವಿಂಗ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಫಸ್ಟ್ ಆರ್ಡರ್ dy by dx plus p into y equal to q, as you know, which is the basic format of linear differential equation. ಸೊ ಈ ಇಕ್ವೇಶನನ್ನು ನಾವು ರೀಅರೇಂಜ್ ಮಾಡಿದ್ರೆ, ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಪಿ ಮತ್ತು ಕ್ಯೂ ಎರಡು ಏನಿದೆಯೋ ಅದು ಎರಡು ಫಂಕ್ಷನ್ ಆಫ್ ಎಕ್ಸ್ ಮಾತ್ರ ಆಗಿರುತ್ತೆ. ಈ ಇಕ್ವೇಶನನ್ನು ನಾವು ರೀಅರೇಂಜ್ ಮಾಡಿದ್ರೆ ಡಿ ವೈ ಪ್ಲಸ್ ಪಿ ವೈ ಇಂಟು ಡಿ ಎಕ್ಸ್ ಈಕ್ವಲ್ ಟು ಕ್ಯೂ ಇಂಟು ಡಿ ಎಕ್ಸ್ ಆಯಿತು. ಅಗೇನ್, ಸೊ ಡಿ ಎಕ್ಸಿನ ಕೋಎಫಿಷಿಯಂಟ್ ಯಾವ್ಯಾವ್ದಿದೆ ನಮಗೆ? ಪಿ ವೈ ಮತ್ತು ಕ್ಯೂ ಇದೆ ಅಲ್ವಾ? ಸೊ ಪಿ ವೈ ಮೈನಸ್ ಕ್ಯೂ ಇಂಟು ಡಿ ಎಕ್ಸ್ ಪ್ಲಸ್ ಡಿ ವೈ ಈಕ್ವಲ್ ಟು 0 ಆಯಿತು. ಇದು ಯಾವ ಫಾರ್ಮೆಟಲ್ಲಿದೆ ಅಂತಂದರೆ, ಎಮ್ ಇಂಟು ಡಿ ಎಕ್ಸ್ ಪ್ಲಸ್ ಎನ್ ಇಂಟು ಡಿ ವೈ ಫಾರ್ಮೆಟಲ್ಲಿ ಇದೆ, ವೇರ್ ಎಮ್ ಈಕ್ವಲ್ ಟು ಪಿ ವೈ ಮೈನಸ್ ಕ್ಯೂ ಆ್ಯಂಡ್ ಎನ್ ಈಕ್ವಲ್ ಟು 1 ಅಷ್ಟೇ ಅಲ್ವಾ? ಸೊ ಹಾಗಾದರೆ ಈಗ ಡೋ ಎಮ್ ಬೈ ಡೋ ವೈ ಮತ್ತು ಡೋ ಎನ್ ಬೈ ಡೋ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಪಿ ಮತ್ತು ಕ್ಯೂ ಎರಡು ಫಂಕ್ಷನ್ ಆಫ್ ಎಕ್ಸ್ ಮಾತ್ರ ಇರೋದು, ಅದನ್ನು ನೆನ್ಪಿಟ್ಕೊಳ್ಬೇಕು ನಾವು. ಸೊ ಡೋ ಎಮ್ ಬೈ ಡೋ ವೈ ವಿತ್ ರೆಸ್ಪೆಕ್ಟ್ ಟು ವೈ ಎಮ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ ಪಿ ವೈ ಮೈನಸ್ ಕ್ಯೂ ಇದೆ. ಕ್ಯೂ ಇಸ್ ದ ಫಂಕ್ಷನ್ ಆಫ್ ಎಕ್ಸ್ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇದು 0 ಆಯಿತು. ಸೊ ಪಿ ಇಸ್ ದ ಫಂಕ್ಷನ್ ಆಫ್ ಎಕ್ಸ್, ಎಕ್ಸ್ ಕಾನ್ಸ್ಟೆಂಟ್ ಬಿಕಾಸ್ ವಿ ಆರ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ. ಸೊ ಪಿ ಹಾಗೆ ಇಟ್ಕೊಂಡಿದ್ದೀವಿ. ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಇಸ್ 1. ಡೋ ಎನ್ ಬೈ ಡೋ ಎಕ್ಸ್, ಸೊ ಡೆರಿವೇಟಿವ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿಲ್ ಬಿ 0, ಯಾಕೆಂದ್ರೆ ಅದು ಕಾನ್ಸ್ಟೆಂಟ್ ಇದೆ. ಸೊ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಡಿವೈಡೆಡ್ ಬೈ ಎನ್. ಹೌದಾ? ಯಾಕೆ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು? ನೋಡಿ, ಇಲ್ಲಿ ಪಿ ಮತ್ತು ಕ್ಯೂ ಎರಡು ಫಂಕ್ಷನ್ ಆಫ್ ವೈ, ಫಂಕ್ಷನ್ ಆಫ್ ಎಕ್ಸ್ ಮಾತ್ರ ಇದೆ. ಎನ್ ಕೂಡ ಫಂಕ್ಷನ್ ಆಫ್ ನಮ್ಗೆ ಅದೇನು ಬಂದಿದೆ ಅಂತಂದರೆ ಕಾನ್ಸ್ಟೆಂಟ್ ಬಂದಿದೆ ಅಲ್ವಾ? ಫಂಕ್ಷನ್ ಆಫ್ ಎಕ್ಸ್ ಅಂತ ತೊಗೊಳ್ಬೋದು, ಎಕ್ಸ್ ರೇಸ್ ಟು 0 ಅಂತ ಆಗುತ್ತೆ ಅದು. ಆವಾಗ ಇನ್ನೇನಾಯಿತು ಅಂತಂದರೆ ಡೋ ಎಮ್ ಬೈ ಡೋ ವೈ ವ್ಯಾಲ್ಯೂ ಪಿ ವಿಚ್ ಇಸ್ ದ ಫಂಕ್ಷನ್ ಆಫ್ ಎಕ್ಸ್, ಡೋ ಎನ್ ಬೈ ಡೋ ಎಕ್ಸ್ 0, ನೋ ಪ್ರಾಬ್ಲಮ್, ಡಿವೈಡೆಡ್ ಬೈ ಎನ್. ಇದಿಷ್ಟು ಏನಾಯಿತು ನಮಗೆ ಬಂದಿರೋದು? ಪಿ ಅಂತ ಬಂತು, ಅದು ಫಂಕ್ಷನ್ ಆಫ್ ಎಕ್ಸ್ ಮಾತ್ರ ಬಂತು. ಸೊ ಆವಾಗ ಈ ಟರ್ಮ್ ಫಂಕ್ಷನ್ ಆಫ್ ಎಕ್ಸ್ ಮಾತ್ರ ಬಂತು ಅಂದರೆ ನಾವು ನಾನ್ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನನ್ನು ಸಾಲ್ವ್ ಮಾಡುವಾಗ ನಮ್ಗೆ ಇತ್ತಲ್ವಾ ಏನು?
ಕಂಡೀಷನ್, ಥರ್ಡ್ ಕಂಡೀಷನ್, ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಏನಾಗಿರುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹಾಕ್ಕೊಂಡಿರತ್ತೆ ಅಲ್ವಾ. ಸೊ ನಾವು ವಿ ಆರ್ ಟೇಕಿಂಗ್ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಸೊ ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಈ ಇಕ್ವೇಷನ್ನಿಗೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಅದು ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ನಾನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂಟು ಪಿ ವೈ ಮೈನಸ್ ಕ್ಯೂ ಇಂಟು ಡಿ ಎಕ್ಸ್ ಪ್ಲಸ್ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು 0. ಹೆನ್ಸ್ ದ ಇಕ್ವೇಷನ್ ಈಸ್ ಎಕ್ಸಾಕ್ಟ್ ಅಂತ ಆಯಿತು, ವಿಚ್ ಇಂಪ್ಲೈಸ್ ಇದು ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು ಡಿ ಯು ಎಕ್ಸಾಕ್ಟ್ ಆಯಿತು ಅಂತಂದರೆ ಅದನ್ನು ಡೆರಿವೇಟಿವ್ ಆಫ್ ಸಮ್ ಫಂಕ್ಷನ್ ಯು ಆಗಿ ನಾವು ರಿಪ್ರೆಸೆಂಟ್ ಮಾಡ್ಬೋದು, ಆ ಥರ ಬರ್ತಿದ್ದೀನಿ. ಆದರೆ ಯು ಅನ್ನುವಂಥದ್ರ ವ್ಯಾಲ್ಯೂ ಏನಾಗಿರುತ್ತೆ, ಇಂಟಿಗ್ರೇಷನ್ ಆಫ್ ಎಮ್ ಡಿ ಎಕ್ಸ್ ವೇರ್ ವೈ ಕಾನ್ಸ್ಟಂಟ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎನ್ ಡಿ ವೈ ಟರ್ಮ್ಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಶುಡ್ ಬಿ ಕನ್ಸಿಡರ್ಡ್. ಓಕೆ, ಇದು ಅದರದ್ದು ಯು ವ್ಯಾಲ್ಯೂ ಆಗಿರುತ್ತೆ. ಯು ಈಕ್ವಲ್ ಟು ಸಿ ಇಸ್ ದ ಜನರಲ್ ಸೊಲ್ಯೂಷನ್ ಹಾಕ್ಕೊಂಡಿರುತ್ತೆ. ನಾನು ಎಮ್ ವ್ಯಾಲ್ಯೂ ಏನಿದೆ, ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಪಿ ವೈ ಮೈನಸ್ ಕ್ಯೂ ಇದೆ ಹಾಕ್ಕೊಂಡಿದ್ದೀನಿ, ಪ್ಲಸ್ ಎನ್ ಡಿ ವೈ, ಎನ್ ವ್ಯಾಲ್ಯೂ ಏನು, ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್, ಇದು ಫಂಕ್ಷನ್ ಆಫ್ ಎಕ್ಸ್ ಬಂದ್ಬಿಡುತ್ತೆ. ಟರ್ಮ್ಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತಂದರೆ ವೈ ಟರ್ಮ್ಸ್ ಏನಿದೆಯೋ ಅದಷ್ಟೇ ಕನ್ಸಿಡರ್ ಮಾಡಬೇಕು. ಇಲ್ಲಿ ಯಾವುದು ವೈ ಟರ್ಮ್ ಇಲ್ಲ, ಸೊ ಅದಕ್ಕೆ ಅದನ್ನು ಬಿಟ್ರಾಯ್ತು, ಇದಿಷ್ಟೇ ಸಿಕ್ತು. ಈಗ ಇದನ್ನು ಇಂಟಿಗ್ರೇಟ್ ಮಾಡಬೇಕು ನಮಗೆ. ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಸಪ್ರೇಟ್ ಮಾಡ್ತಿದ್ದೀನಿ, ಪಿ ವೈ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂಟು ಕ್ಯೂ ಡಿ ಎಕ್ಸ್. ಇದು ಟರ್ಮ್ಸು ವೈ ಕಾನ್ಸ್ಟೆಂಟ್ ಇರಬೇಕು. ಸೊ ಐ ಆಮ್ ಟೇಕಿಂಗ್ ದಟ್ ಕಂಡೀಷನ್ ಆಸ್ ಇಟ್ ಈಸ್. Therefore u equal to, this is the value of u equal to c is the ಜನರಲ್ ಸೊಲ್ಯೂಷನ್. ಈಗ ಹಾಗಾದರೆ ನಾವು ಇದನ್ನು ಇದು ಯು ಅಲ್ವಾ, ಯು ಈಕ್ವಲ್ ಟು ಸಿ ಅಂತ ಬರೆದೆ ನಾನು ಆ ಫಾರ್ಮೆಟಲ್ಲಿ. ಈಗ ಇದರದ್ದು ಡಿಫ್ರೆನ್ಷಿಯೇಟ್ ಮಾಡೋಣ. ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಪಿ ಇಂಟು ವೈ ಡಿ ಎಕ್ಸ್ ಇದೆ ಟರ್ಮ್. ವೈ ಕಾನ್ಸ್ಟಂಟ್ ಅಂತಂದರೆ ವೈ ಹೊರಗಡೆ ಇಟ್ಕೋಬೋದು, ಅವಾಗ ಉಳಿದಿರೋದು ಅಂದರೆ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂಟು ಪಿ. Again, e raised to integration of p dx into p can be written as d by dx of e raised to integration of p dx. ನೀವು ಬೇಕಾದ್ರೆ ರಿವರ್ಸ್ ಮ್ಯಾನರಲ್ಲಿ ಚೆಕ್ ಮಾಡಿ. ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಡೆರಿವೇಟಿವ್ ಆಫ್ ಇ ರೇಸ್ ಟು ಫಂಕ್ಷನ್ ಈಸ್ ಇ ರೇಸ್ ಟು ದಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ದಿಸ್ ಈಸ್ ಪಿ ಡಿ ಎಕ್ಸ್ ಅಲ್ವಾ. ಸೊ ಇದೇ ವ್ಯಾಲ್ಯೂನೇ ಬಂತು ನಮಗೆ ಇಲ್ಲಿ, ಪಿ ಡಿ ಎಕ್ಸ್ ಸೇಮ್ ಬಂದಿದೆ. ಸರಿ ಆಯಿತು. ಮೈನಸ್ ಇದನ್ನ ಆ್ಯಸ್ ಇಟ್ ಈಸ್ ಇಟ್ಕೊಂಡಿದ್ದೀನಿ, ಈಕ್ವಲ್ ಟು ಸಿ ಆಯಿತು. ವೈ ಇಂಟು ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಒನ್ ಟರ್ಮ್ ಇಸ್ ಟರ್ಮ್ ಇಟ್ ಸೆಲ್ಫ್, ವೈ ಇಂಟು ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಇಂಟು ಕ್ಯೂ ಈಕ್ವಲ್ ಟು ಸಿ implies y into e raised to integration of p dx which is equal to integration of e raised to integration of p dx into q plus c ಆಯಿತು. ಇದು ಈ ಕಡೆ ತೊಗೊಬಂದಿದ್ದೀವಿ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅನ್ನುವಂಥದ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಡೈರೆಕ್ಟಾಗಿ ಅದನ್ನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತಲೇ ನೇಮ್ ಮಾಡಿದ್ರೆ ವೈ ಇಂಟು ದಿಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಕ್ಯೂ ಪ್ಲಸ್ ಸಿ. ಸೊ ಇದು ನಮಗೆ ಆಪ್ಟನ್ ಆಗುತ್ತೆ. ಇದು ಲೀನಿಯರ್ ಇಕ್ವೇಷನನ್ನು ಸಾಲ್ವ್ ಮಾಡಲಿಕ್ಕೆ ನಮಗಿರುವಂತಹ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈಗ ಡಿ ವೈ ಬೈ ಡಿ ಎಕ್ಸ್ ಇದ್ದಾಗ ಇದು ಬರುತ್ತೆ, ಡಿ ಎಕ್ಸ್ ಬೈ ಡಿ ವೈ ಇದ್ದಾಗ ವೈ ಇದ್ದಲ್ಲಿ ಎಕ್ಸ್ ಉಲ್ಟಾ ಪಲ್ಟಾ ಆಗುತ್ತೆ ಅಷ್ಟೇ, ಮತ್ತೇನು ಚೇಂಜಸ್ ಆಗೋದಿಲ್ಲ. ಡಿ ಎಕ್ಸ್ ಬೈ ಡಿ ವೈ ಇದ್ದಾಗ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಕ್ಯೂ ಪ್ಲಸ್ ಸಿ ಅಂತ ಬರುತ್ತೆ. ಇದೇ ಥರನೇ ಇದು ಸೇಮ್ ಮೆಥಡ್ ಫಾಲೋ ಆಗುತ್ತೆ. ಒಂದು ಎಕ್ಸಾಂಪಲನ್ನು ಟ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0. ಇದಕ್ಕೆ ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಕ್ವಲ್ ಟು ಕ್ಯೂ, ವೇರ್ ಪಿ ಈಕ್ವಲ್ ಟು 1 ಆ್ಯಂಡ್ ಕ್ಯೂ ಈಕ್ವಲ್ ಟು 0 ಆಯಿತು. ಹೌದಾ? ನೋಡಿ, ಅದರದ್ದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ನಾವು ಯಾವ ಇಕ್ವೇಷನನ್ನು ಕರಿತೀವಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಕ್ವಲ್ ಟು ಕ್ಯೂ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಡಿ ವೈ ಬೈ ಡಿ ಎಕ್ಸ್ ಏನು ಕೊಟ್ಟಿದ್ದಾರೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವ್ಯಾಲ್ಯೂ 1 ಇಂಟು ವೈ ಈಕ್ವಲ್ ಟು ಕ್ಯೂ ವ್ಯಾಲ್ಯೂ 0 ಕೊಟ್ಟಿದ್ದಾರೆ. ಓಕೆ, ಈಗ ನಮಗೆ ಜನರಲ್ ಸೊಲ್ಯೂಷನ್ ಏನು ಆಬ್ಟೇನ್ ಆಗುತ್ತೆ ಅಂತಂದರೆ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಪ್ಲಸ್ ಸಿ.
ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ವಿಚ್ ಈಸ್ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಸೊ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ವ್ಯಾಲ್ಯೂ ಆಫ್ ಪಿ ಇಸ್ 1 ಡಿ ಎಕ್ಸ್ ವಿಚ್ ಇಸ್ ಇ ರೇಸ್ ಟು ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು. ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಕ್ವೇಷನಲ್ಲಿ ಫಾರ್ಮುಲಾದಲ್ಲಿ ಹಾಕ್ಕೊಳ್ಳೋದು y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಸಿ ಅಲ್ವಾ. ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ರೇಸ್ ಟು ಎಕ್ಸ್ ಬಂದಿದೆ ವ್ಯಾಲ್ಯೂ ನಮಗೆ. ಸೊ y ಇಂಟು ಇ ರೇಸ್ ಟು ಎಕ್ಸ್ ಈಕ್ವಲ್ ಟು ಕ್ಯೂ ವ್ಯಾಲ್ಯೂ 0 ಇಂಟು ಇ ರೇಸ್ ಟು ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಸೊ ಇದು ಹೋಯಿತು ನಮಗೆ. ಅವಾಗ ಉಳಿಯೋದು y ಇಂಟು ಇ ರೇಸ್ ಟು ಎಕ್ಸ್ ಈಕ್ವಲ್ ಟು ಸಿ. Therefore, y equal to c into e raised to minus x is the required general solution. ಅದೇ ಥರ ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್. Here dy by dx plus y into secant x equal to tan x, which is in the form dy by dx plus p into y equal to q, where p equal to secant x and q equal to tan x. Right, so p and q both are the functions of x only. Therefore, now this is the linear differential equation. We can go through the method. The general solution will be given by according to the formula y into integrating factor equal to integration of q into integrating factor with respect to x plus c. Right, so we need to find out the value of integrating factor. So here e raised to p dx is the integrating factor. Now we will find out the value. E raised to integration of the value of p is secant x. So secant x into dx which is equal to e raised to secant x in integration ಏನು log of secant x plus tan x. So e raised to log of this will be secant x plus tan x only. Now general solution will be given by value of integrating factor. I am substituting y into secant x plus tan x equal to integration of q. The value of q is given by tan x, right? So tan x into integrating factor again secant x plus tan x into dx plus c. So ಈಗ ಇದನ್ನು ಟರ್ಮ್ ಸಪ್ರೇಟ್ ಮಾಡಿದ್ರೆ ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಒನ್ ಟರ್ಮ್ ಆಗುತ್ತೆ, ಟ್ಯಾನ್ ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಹೌದಾ, ಸಪ್ರೇಟ್ ಮಾಡಿದ್ದೀವಿ. ಸೊ ಸೆಕೆಂಡ್ ಎಕ್ಸ್ ಟ್ಯಾನ್ ಎಕ್ಸಿನ ಇಂಟಿಗ್ರೇಷನ್ ಏನು ಸೆಕೆಂಡ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ. ಟ್ಯಾನ್ ಸ್ಕ್ವೇರ್ ಎಕ್ಸನ್ನು ನಾವು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಆಗಿ ಬರಿಬೋದು. ಸೊ ಅದೇ ಥರ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಅವಾಗ ಇದು ಸೆಕೆಂಡ್ ಎಕ್ಸ್ ಆಯಿತು. ಇಂಟಿಗ್ರೇಷನ್ ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಒನ್ ಡಿ ಎಕ್ಸ್ ಪ್ಲಸ್ ಸಿ ಆಯಿತು. secant x plus integration of secant square x ಅಂತಂದ್ರೆ tan x minus integration of 1 with respect to x is x plus c, which is the required general solution. ಸೊ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ ಇಲ್ಲಿ. dy by dx plus y by x equal to x square. ತುಂಬ ಈಸಿ ಆದಂತಹ ಪ್ರಾಬ್ಲಮ್. ಯು ಕ್ಯಾನ್ ಸಾಲ್ವ್ ವೆರಿ ಈಸಿಲಿ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ನಾವು dy by dx ಆಗಿ ತಗೊಳ್ಬೇಕು ಅಂತಂದಾಗ ನಮ್ಗೆ ಅದಕ್ಕೆ dy by dxಗೆ ಏನೋ ಒಂದು ಮಲ್ಟಿಪ್ಲೈ ಹಾಕ್ಕೊಂಡಿರುತ್ತೆ. ಸೊ ದ ಕೋಎಫಿಷಿಯಂಟ್ ಈಸ್ ನಾಟ್ ಯೂನಿಟ್. ದೆನ್ ವಿ ನೀಡ್ ಟು ಡಿವೈಡ್ ದಟ್ term and the equation by that term so that you will get the original format. ಈಗ ಇಲ್ಲ ಒಂದು ಎಕ್ಸಾಂಪಲ್ ಅನ್ನು ಕನ್ಸಿಡರ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2xy ಈಕ್ವಲ್ ಟು 4x ಸ್ಕ್ವೇರ್ ಅಂತ ಇದೆ. ಈಗ ಇದರದ್ದು ಕೊಯಿಫಿಷಿಯಂಟ್ ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಹೌದಾ, ಸೊ ಅದಕ್ಕಾಗಿ ನಾವು ಇದು 1 ಇರಬೇಕಿತ್ತು ನಮಗೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ. ನೋಡಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಫಾರ್ಮುಲಾ ಏನಿದೆ ಇಲ್ಲಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಕ್ವಲ್ ಟು ಕ್ಯೂ, ಈ ಫಾರ್ಮೆಟಲ್ಲೇ ಬೇಕು ನಮಗೆ. ಹೌದಾ, ಈಗ ಅಲ್ಲಿ ಡಿ ವೈ ಬೈ ಡಿ ಎಕ್ಸಿಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮಲ್ಟಿಪ್ಲೈ ಹಾಕ್ಕೊಂಡಿರೋದಕ್ಕೆ ನಾನೇನು ಮಾಡಬೇಕು, ಈ ಹೋಲ್ ಇಕ್ವೇಷನನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 1ಇಂದ ಡಿವೈಡ್ ಮಾಡಬೇಕು. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2xy ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 4x ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಯಿತು. So this above equation is in the form dy by dx plus p into y equal to q. ಅಂದರೆ p ವ್ಯಾಲ್ಯೂ ಏನು ಬಂತು ನಮಗೆ 2x divided by x square plus 1 which is also the function of x only. So no, not to worry. And here q 4x square by x square plus 1 which is also the function of x. So no problem.
ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಿದ್ರೆ ಈ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ 2x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಲ್ವಾ. ಸೊ ಇಂಟಿಗ್ರೇಷನ್ ಆಫ್ 2x ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಹೌದಾ, ಯಾವಾಗ ಡಿನಾಮಿನೇಟರ್ ಏನು ಫಂಕ್ಷನ್ ಇರುತ್ತೋ ಅದರದ್ದು ಡೆರಿವೇಟಿವ್ ಮೇಲ್ಗಡೆ ಇದ್ದಾಗ, ನ್ಯೂಮರೇಟರಲ್ಲಿ ಇದ್ದಾಗ ಲಾಗ್ ಆಫ್ ದ ಟರ್ಮ್ ಇನ್ ದ ಡೆರಿವೇಟಿವ್ ಆಪ್ಟೇನ್ ಆಗುತ್ತೆ. ನೀವು ಇದೆಲ್ಲ ಇಂಟಿಗ್ರೇಷನನ್ನು ಸ್ಟಡಿ ಮಾಡಿರ್ತೀರ. ಸೊ ಅದೇ ಒಂದು ಪ್ರೊಸೀಜರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೇಸ್ ಟು ಲಾಗ್ ಆಫ್ ದಿಸ್ ವಿಲ್ ಬಿ ಫಂಕ್ಷನ್ ಓನ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋಣ. y ಇಂಟು ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, q ಇಂಟು q ವ್ಯಾಲ್ಯೂ 4x ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹಾಕ್ಕೊಂಡಿದ್ದೀನಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇದನ್ನು ಇಂಟಿಗ್ರೇಟ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಕ್ಯಾನ್ಸಲ್ ಆದರೆ 4 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಉಳಿತು. ಎಕ್ಸ್ ಸ್ಕ್ವೇರಿನ ಇಂಟಿಗ್ರೇಷನ್ ಮಾಡಿದಾಗ ಎಕ್ಸ್ ಕ್ಯೂಬ್ ಆಯಿತು. ಸೊ ವೆರಿ ಈಸಿ ಇರುವಂಥ ಒಂದು ಪ್ರಾಬ್ಲಮ್. ಅದೇ ಥರದಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ಕೂಡ ನಾವು ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ಯು ಕ್ಯಾನ್ ಗೋ ಥ್ರೂ ದಿಸ್ ಫಾರ್ಮುಲಾ ಪ್ರಾಬ್ಲಮ್ ಆಲ್ಸೋ, ವೆರಿ ಈಸಿಯೆಸ್ಟ್ ಒನ್. ಆದರೆ ಇಂಟಿಗ್ರೇಷನ್ ಮಾತ್ರ ಕರೆಕ್ಟಾಗಿ ನೋಡ್ಕೋಬೇಕು. y ಇಂಟು ಇ ರೇಸ್ ಟು ಟ್ಯಾನ್ ಎಕ್ಸ್ ಬಂದಿದೆ ನಮಗೆ ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ವ್ಯಾಲ್ಯೂ ಟ್ಯಾನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸನ್ನು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬರ್ತೀನಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಇ ರೇಸ್ ಟು ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಸಿ. ಸೊ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀವಿ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಇ ರೇಸ್ ಟು ಟ್ಯಾನ್ ಎಕ್ಸ್ ಏನು ಇದೆಯೋ ಈ ಟರ್ಮನ್ನು ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಟ್ಯಾನ್ ಎಕ್ಸ್ ಬರಿಬೋದು. ಯಾಕೆ ಹೇಳಿ, ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ ಈ ಟರ್ಮನ್ನು. ಇ ರೇಸ್ ಟು ಟ್ಯಾನ್ ಎಕ್ಸ್ನ ಡೆರಿವೇಟಿವ್ ಅಗೇನ್ ಇ ರೇಸ್ ಟು ಟ್ಯಾನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ವಿಚ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಈ ಥರ ಬರ್ಕೊಳ್ಬೋದು ಅದನ್ನು ನಾವು. ಸೊ ಆವಾಗ ಇದನ್ನು ಹೇಗೆ ಬರೀಬೇಕು ಅಂದರೆ ಯು ಇಂಟು ವಿ ಫಾರ್ಮೆಟಲ್ಲಿ ಇದೆ. ಯು ಇಂಟು ವಿ ಫಾರ್ಮೆಟಲ್ಲಿ ಇರೋದನ್ನು ನಾವು ಇಂಟಿಗ್ರೇಟ್ ಮಾಡುವಾಗ ಯು ಫಂಕ್ಷನನ್ನು ಹಾಗೆ ಇಟ್ಕೋಬೇಕು. ಇಂಟಿಗ್ರೇಷನ್ ಆಫ್ ದಿಸ್ ವಿ ಮೈನಸ್ ಇಂಟಿಗ್ರೇಷನ್ ಆಫ್ ದಿಸ್ ವಿ ಪ್ಲಸ್ ಡೆರಿವೇಟಿವ್ ಆಫ್ ದಿಸ್ ಅಲ್ವಾ. ಅದೇ ಥರ ನಾನು ಇಲ್ಲಿ ಎಲ್ಲದನ್ನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಟ್ಯಾನ್ ಎಕ್ಸ್ ಇಂಟು ಇದನ್ನು ಇಂಟಿಗ್ರೇಟ್ ಮಾಡಿ ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ದಿಸ್ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಕರೆಕ್ಟಾ? ಓಕೆ. ಸೊ ಎಲ್ಲ ವ್ಯಾಲ್ಯೂಸನ್ನು ಹಾಕ್ಕೊಂಡಿದ್ದೀವಿ ನಾವು. ಇಂಟಿಗ್ರೇಷನ್ ಬಂದ ಕೂಡಲೇ ಇಲ್ಲಿ ಫಂಕ್ಷನ್ ಉಳಿದೋಗುತ್ತೆ. ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಟ್ ಅನ್ನೋ ಕೂಡ ಈ ಫಂಕ್ಷನ್ ಮಾತ್ರ ಉಳಿಯೋದು ನಮಗೆ ಇಲ್ಲಿ. ಸೊ ಈಗ ಟ್ಯಾನ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಫಂಕ್ಷನ್ ಈಸ್ ಫಂಕ್ಷನ್ ಇಟ್ ಸೆಲ್ಫ್. ಸೊ ಈ ಥರ ಇಟ್ಕೊಳ್ಳೋದು. ಇಲ್ಲಿ ನೋಡಿ ಟ್ಯಾನ್ ಎಕ್ಸ್ ಇಂಟು ಇ ರೇಸ್ ಟು ಟ್ಯಾನ್ ಎಕ್ಸ್ ಉಳಿತು ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಟ್ಯಾನ್ ಎಕ್ಸಿನ ಇಂಟಿಗ್ರೇಷನ್ ಇ ರೇಸ್ ಟು ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅದೇ ಥರ ಇಟ್ಕೊಂಡಿದ್ದೀವಿ ಪ್ಲಸ್ ಸಿ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀವಿ. ಸೊ ಇ ರೇಸ್ ಟು ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಅಗೇನ್ ಇ ರೇಸ್ ಟು ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸನ್ನು ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಟ್ಯಾನ್ ಎಕ್ಸ್ ಅಂತ ಬರಿಬೋದು. ಸೇಮ್ ಮೆಥಡಲ್ಲಿ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಅದೇ ಥರದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡಿರೋದು. ವೆರಿ ಈಸಿಯಾಗಿರುವಂತಹ 2 ಪ್ರಾಬ್ಲಮ್ಗಳು. ಆದರೆ ನಿಮಗೆ ಮೇಯ್ನಾಗಿ ಬೇಕಾಗಿರೋದು ಅದು ಲೀನಿಯರ್ ಫಾರ್ಮಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು. ಎರಡನೇದು ಅದು ಲೀನಿಯರಲ್ಲಿ ಇಲ್ಲ ಅಂತಂದರೆ ಲೀನಿಯರ್ ಫಾರ್ಮೆಟಿಗೆ ತಂದ್ಕೊಳ್ಳೋದು. ಮೂರನೇದೇನು ಅಂತಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ಅದಾದ ಮೇಲೆ ಫಾರ್ಮುಲಾದಲ್ಲಿ ಹಾಕ್ಕೊಳ್ಳೋದು. ದಟ್ ಈಸ್ ಆಲ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಟು ಸಾಲ್ವ್ ಆರ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ.